ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮುಕ್ಷಿತ್. ಲೈಕ್ ಈಗ ಮೋಟೋ ವ್ಲಾಗಿಂಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಒಂದು ಒಳ್ಳೆ ಕ್ಯಾಮರಾ. ಮೊಬೈಲ್ನೆಲ್ಲ ಇಟ್ಕೊಂಡು ವ್ಲಾಗ್ ಮಾಡ್ಬೋದು, ಬಟ್ ಅದರಲ್ಲಿರೋಷ್ಟು ನರ್ಕ ಮತ್ತು ರಿಸ್ಕ್ ಬೇರೆದ್ರಲ್ಲಿಲ್ಲ. ನರ್ಕ ಯಾಕೆ ಅಂತ ಹೇಳಿದರೆ ಹೆಲ್ಮೆಟ್ಟು ಫುಲ್ ವೆಯ್ಟ್ ಆಗಿಬಿಡುತ್ತೆ, ಆ್ಯಂಡ್ ರಿಸ್ಕ್ ಯಾಕೆ ಅಂತ ಹೇಳಿದರೆ ಮೊಬೈಲ್ ಬಿದ್ದೋದ್ರೆ ಹೋಯ್ತಾ. ಆ್ಯಂಡ್ ಈಗ ಎಷ್ಟೋ ಜನರಿಗೆ ಆ್ಯಕ್ಚುಲಿ ಒಳ್ಳೊಳ್ಳೆ ಆ್ಯಕ್ಷನ್ ಕ್ಯಾಮ್ರಾಗಳು ತೊಗೊಳ್ಬೇಕು ಅಂತ ಹೇಳೋದು ಒಂದು ತಲೆಯಲ್ಲಿ ಇರುತ್ತೆ. ಬಟ್ ಬಡ್ಜೆಟ್ ಪ್ರಾಬ್ಲಮಿಂದ ಆಗಿಬಿಟ್ಟು ಒಂದು ಲೋ ಬಡ್ಜೆಟ್ ಕ್ಯಾಮರಾ ಯಾವ ಚೆನ್ನಾಗಿದೆ ಅಂತ ಹುಡುಕ್ತಾ ಇದ್ದರೆ 10,000 ಒಳಗಿನ ರೇಟಲ್ಲಿ ಲೈಕ್ ಒಂದು ಒಳ್ಳೆ ಆ್ಯಕ್ಷನ್ ಕ್ಯಾಮರಾ ಇದೆ. ಬಟ್ ಒಂದು ನೆಗೆಟಿವ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ. ಲೈಕ್ ಆ್ಯಂಗಲ್ಲು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತಿದೆ. ಲೈಕ್ ಫುಲ್ಲಾಗಿ ತೋರಿಸೋದಿಲ್ಲ ಒಂದು ರೇಂಜಿಗೆ. ಸೊ ಅದು ಆ್ಯಂಗಲ್ ವ್ಯೂಸ್ ಎಲ್ಲ ಹೇಗಿದೆ ಅಂತ ಹೇಳೋದನ್ನ ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಟೈಮ್ ಬಂದು ಎಕ್ಸಾಕ್ಟ್ 7 ಆಗಿದೆ. ಏನು ಬಿಸಿಲು ಅಂದರೆ ಮಧ್ಯಾಹ್ನ ಹೊತ್ತು ಬಿಸಿಲು ಹೊಡೆದಂಗೆ ಹೊಡಿತಾ ಇದೆ. ಈಗ ವಾಪಸ್ ಉಲ್ಟಾ ನಿಂತರೆ ಆ್ಯಕ್ಚುಲಿ ನಾನು ಕಾಣೋದಿಲ್ಲ, ಇನ್ನು ಹಿಂಗೆ ಮಾಡಿ ನಿಂತರೆ ನನ್ನ ಕಣ್ಣು ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ಅಡ್ಡ ನಿಂತು ಬಿಡೋದು. ಆ್ಯಕ್ಚುಲಿ ಸ್ಕೂಟಿಲಿ ಬಂದುಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಆ್ಯಕ್ಷನ್ ಕ್ಯಾಮರಾ ಬಂದು ಕೆಸಾನ್ CS6 ಅಂತ. ಆ್ಯಂಡ್ ಈ ಕ್ಯಾಮರಾ ಲೈಕ್ 9,900 ರುಪೀಸಿಗೇನೋ ಆನ್ಲೈನಲ್ಲಿ ಸಿಗುತ್ತೆ. ಲೈಕ್ ಅಮೆಝಾನ್ ಆಗಿರಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ನಾನು ಚೆಕ್ ಮಾಡಿಲ್ಲ, ಬಟ್ ಅಮೆಝಾನಲ್ಲಿ ಸಿಗುತ್ತೆ. ಆ್ಯಂಡ್ ಈ ಆ್ಯಕ್ಷನ್ ಕ್ಯಾಮ್ರಾದ್ದು ಲೈಕ್ ಫೀಚರ್ಸ್ ಎಲ್ಲ ಸೂಪರ್ಬ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಪ್ರೈಸ್ ರೇಟಿಗೆ ಡುವೆಲ್ ಡಿಸ್ಪ್ಲೇ ಕೊಡೋಲ್ಲ, ಅದ್ರ ಜೊತೆ ಮೈಕ್ ಕೊಡೋಲ್ಲ, ಮೈಕ್ ಕನೆಕ್ಟರ್ಗಳು ಕೊಡೋಲ್ಲ. ಈ ಆ್ಯಕ್ಷನ್ ಕ್ಯಾಮ್ರಾ ಮೇಡ್ ಇನ್ ಇಂಡಿಯಾ ಅಂತ ಒಂದು ಪ್ರೌಡಾಗಿ ಹೇಳ್ಕೊಳ್ಬೋದು. ಅದ್ರ ಜೊತೆ ಬೇಕಾದಷ್ಟು ಐಟಮ್ಸ್ಗಳು ಕೊಡ್ತಾರೆ. ಲೈಕ್ ಗೋಪ್ರದಲ್ಲೂ ಕೊಡ್ತಾರೆ, ಈ ಮೌಂಟ್ಗಳು ಸುಮಾರು ಕೊಡ್ತಾರೆ. ಹಾಗೆ ಇದರಲ್ಲೂ ಸಹ ಸಿಕ್ಕಾಬಟ್ಟೆ ಮೌಂಟ್ಗಳು, ಸ್ಟ್ಯಾಂಡು ಮತ್ತು ವಾಟರ್ ಪ್ರೂಫ್ ಕೇಸಿಂಗು ಮತ್ತು ಡುವೆಲ್ ಬ್ಯಾಟ್ರಿ, ಚಾರ್ಜಿಂಗ್ ಕೇಸು ಎಲ್ಲನೂ ಕೊಟ್ಟಿಯಾನೆ ಗುರು. ಲೈಕ್ 9,000 ಚೇಂಜಿಗೆ. ಸೊ ಅದೊಂದು ಸಕ್ಕತ್ತಾಗಿರೋ ವಿಷಯನೇ. ಸೊ ಇನ್ನೂ ಜಾಸ್ತಿ ಕೊರಿಯೋದು ಬೇಡ, ಬನ್ನಿ ಆ್ಯಕ್ಷನ್ ಕ್ಯಾಮರಾ ನೋಡೋಣ ಇನ್ನು. ಸೊ ಎಷ್ಟೋ ಜನ ಕೆಸಾನ್ C6 ಆ್ಯಕ್ಷನ್ ಕ್ಯಾಮರಾ ಬಗ್ಗೆ ಲೈಕ್ ಅಮೆಝಾನಲ್ಲೆಲ್ಲ ರಿವ್ಯೂಸ್ ಕೊಟ್ಟಿದ್ದಾರೆ. ಲೈಕ್ ಅದ್ರದ್ದು ಮೈಕ್ ಅಂತೂ ವಸ್ಟ್ ಹಂಗೆ ಹಿಂಗೆ ಅಂತ ಸುಮಾರು ಕಥೆಗಳು ಹೊಡೆದಿದ್ದಾರೆ. ಸೊ ನಾನೀಗ ಸಪೋರ್ಟ್ ಮಾಡ್ತಿಲ್ಲ, ಬಟ್ ಇರೋ ವಿಷಯನ ಹೇಳ್ತಿರೋದು. ಈ ಕೆಸಾನ್ ಆ್ಯಕ್ಷನ್ ಕ್ಯಾಮರಾ ಇದ್ರ ಜೊತೆ ಸಿಗೋ ಯೂಸರ್ ಮ್ಯಾನ್ಯುವಲಲ್ಲಿ ನೀಟಾಗಿ ಏನು ಕನ್ವೆ ಮಾಡ್ಯಾರೆ ಅಥವಾ ಹೇಳ್ಯಾರೆ. ಲೈಕ್ ಇದ್ರಲ್ಲಿ ಕೊಡೋ ಮೈಕು ಯಾವುದೇ ಕಾರಣಕ್ಕೂ ಮೋಟೋ ವ್ಲಾಗಿಂಗ್ ಆಗೋಲ್ಲ, ಬಟ್ ಒಂದು ಕಡೆ ಕೂತ್ಕೊಂಡು ಮಾತಾಡೋಂಗಿದ್ರೆ ನೀಟಾಗಿ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಬೋಯಾ ಮೈಕ್ ಯೂಸ್ ಮಾಡ್ತಿರೋದು. ಆ್ಯಂಡ್ ಈ ಮೈಕಿಗೆ ಸಪ್ರೇಟ್ ಮೈಕ್ ಕೂಡ ಕೊಟ್ಟಿದ್ದಾರೆ, ಅದನ್ನೇ ಫಸ್ಟಲ್ಲಿ ಹೇಳಬೇಕಿತ್ತು. ಈಗ ಯಾವುದೇ ಒಳ್ಳೆ ಬ್ರ್ಯಾಂಡ್ ಆ್ಯಕ್ಷನ್ ಕ್ಯಾಮರಾಗಳೇ ಆದರೂ ಮೈಕೆಲ್ಲ ಕೊಡೋಕ್ಕೋಗಲ್ಲ. ಜುಜ್ಬಿ ಮೈಕ್ ಕೊಟ್ಟರು ಬೇಜಾರಿಲ್ಲ ಗುರು, ಒಂದು ಮೈಕ್ ಕೊಡಬೇಕಲ್ಲ, 30,000-40,000 ಸಾವಿರ ಕೊಡ್ಬೇಕಾರೆ. ಸೊ ಇದಕ್ಕೊಂದು ಒಳ್ಳೆ ಮೈಕೆ ಕೊಟ್ಟಿದ್ದಾರೆ. ಡೀಸೆಂಟ್ ಮೈಕ್ ಅಂತ ಹೇಳ್ಬೋದು, ಒಳ್ಳೇದು ಅಂತ ಹೇಳೋದು ಒಂದು ರೇಂಜಿಗೆ ಡೀಸೆಂಟ್ ಮೈಕ್ ಅಂತಲೇ. ಸೊ ಕೂತ್ಕೊಂಡು ವ್ಲಾಗ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅದು ಹೆಂಗಂದರೆ ಒಂದು ಚೂರು ಸೌಂಡರ್ ತಟ್ ಅಂತ ಸಿಕ್ಕಾಬಟ್ಟೆ ಸೌಂಡ್ ಆಗ್ಬಿಡುತ್ತೆ. ಆ್ಯಂಡ್ ನಾನು ಆ್ಯಕ್ಚುಲಿ ಮಾತಾಡ್ತಿದ್ದ ಆ್ಯಕ್ಷನ್ ಕ್ಯಾಮರಾ ಏನಿದೆ ಅದು ಬಂದು ಇದೆ ಕೆಸಾನ್ CS6 ಏನೋ ಬರುತ್ತೆ ಇದರದ್ದು ಮಾಡೆಲ್ ನಂಬರ್. ಸೊ ಈ ಸ್ಟ್ಯಾಂಡ್ ಆಗಿರಲಿ, ಈ ಮೌಂಟ್ಗಳಾಗಿರಲಿ, ಇದೆಲ್ಲ ಕ್ಯಾಮರಾಕ್ಕೇ ಸಿಗೋದು ಆ್ಯಕ್ಚುಲಿ. ಆ್ಯಂಡ್ ಈ ಕ್ಯಾಮರಾ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಂಗಿದ್ರೆ ಮ್ಯಾಕ್ಸಿಮಮ್ ಅಂದರೆ ಲೈಕ್ 4K 30 FPS ಗಂಟೆ ರೆಕಾರ್ಡ್ ಮಾಡುತ್ತೆ. ಅದ್ರ ಜೊತೆ 2.5K ಜೊತೆ 50 FPS, ಹಂಗೆ 1080p 60, 1080p 30, 720p 120 FPS, ಹಿಂಗೆ ಸುಮಾರು ಥರ ರೆಕಾರ್ಡಿಂಗ್ಸ್ ಇದೆ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದರೆ ಲೈಕ್ ಫ್ರಂಟ್ ಡಿಸ್ಪ್ಲೇ ಕೊಟ್ಟಿಯಾನೆ ಗುರು. ನೋಡಿ ಇಲ್ಲಿ ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ಲಿ ವಿವ್ ಆಯ್ತಾ ಇದೆ. ರೆಕಾರ್ಡಿಂಗ್ ಆನ್, ರೆಕಾರ್ಡಿಂಗ್ ಆಫ್, ಡಿಸ್ಪ್ಲೇ ಚೇಂಜ್. ಆ್ಯಕ್ಷನ್ ಕ್ಯಾಮರಾದು ಪ್ರೈಸ್ ಹೇಳಿದೆ. ಆ್ಯಂಡ್ ಇದ್ರ ಇದು ರೆಸಲ್ಯೂಷನ್ ಬಗ್ಗೆನೂ ಹೇಳಿದ್ದೀನಿ. ಮೋಡ್ ಕೊಟ್ಟಿಯಾನೆ, ಡೈವಿಂಗ್ ಮೋಡೇ ಬೇರೆ ಕೊಟ್ಟಿಯಾನೆ. ಸೊ ಎರಡು ಬೇರೆ, ಡ್ರೈವಿಂಗ್ ಮತ್ತು ಡೈವಿಂಗ್ ಎರಡು ಬೇರೆ ಮೋಡ್ಸ್ ಕೊಟ್ಟಿಯಾನೆ. ಅದ್ರ ಜೊತೆ ವಾಟರ್ ಪ್ರೂಫ್ ಕೇಸಿಂಗ್ ಕೂಡ ಕೊಟ್ಟಿಯಾನೆ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಇದರ ಸ್ಟೆಬಿಲೈಸೇಷನ್ ಟೆಸ್ಟ್ ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ, ಈ ಆ್ಯಕ್ಷನ್ ಕ್ಯಾಮರಾದು ಮತ್ತು ಗಿಂಬಲ್ದು ಮತ್ತು ಮೊಬೈಲ್ ಮೂಡ್ದು ಕಂಪೇರ್ ಮಾಡಿಬಿಟ್ಟು ಒಂದು ಸ್ಟೆಬಿಲೈಸೇಷನ್ ಕಂಪ್ಯಾರಿಸನ್ ಟೆಸ್ಟ್ ಮಾಡಿದೆ. ಸೊ ಇನ್ ಕೇಸ್ ಆ ವೀಡಿಯೋ ನೋಡಬೇಕು ಅಂತ ಹೇಳಿದರೆ ಅದರ ಲಿಂಕ್ನ ಇಲ್ಲೇ ಮೇಲೆ ಐಕಾರ್ಡಲ್ಲಿ ಹಾಕಿರ್ತೀವಿ, ಒಂದು ಸಲ ವಿಸಿಟ್ ಕೊಟ್ಟು ನೋಡ್ಬೋದು. ಆ್ಯಂಡ್ ನನಗೂ ಒಂದು ಸಲ ಇದಂತೆ ನೀರೊಳಗೆ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆಸೆ ಇದೆ. ಇವತ್ತೇ ಮಾಡಿಬಿಡೋಣ ಅದನ್ನು ಆ್ಯಕ್ಚುಲಿ. ಆ್ಯಂಡ್ ಡೈರೆಕ್ಟ್ ಕ್ಯಾಮರಾನೇನು ಹಾಕೋಕ್ಕಾಗಲ್ಲ, ಇದಕ್ಕೆ ಸಪ್ರೇಟ್ ಕೇಸಿಂಗ್ ಏನಿದೆ ಅದರೊಳಗಡೆ ಈ ಕ್ಯಾಮರಾನ ಹಾಕ್ಬಿಟ್ಟು ನೀರೊಳಗೆ ಹಾಕೋಣ ಬನ್ನಿ. ಮೊಬೈಲ್ ವ್ಲಾಗಿಂಗಿಂದ ಕ್ಯಾಮರಾಕ್ಕೆ ಶಿಫ್ಟ್ ಆಗೋಣ ಇನ್ 3, 2, 1. ಸೊ ಈಗ ನೀವು ಕೇಳ್ತಿರೋದು ಆ್ಯಕ್ಚುಲಿ ಕೆಸಾನ್ ಆ್ಯಕ್ಷನ್ ಕ್ಯಾಮರಾ ಒಟ್ಟಿಗೆ ಯಾವ ಮೈಕ್ ಸಿಕ್ಕಿದೆಯೋ ಆ ಮೈಕ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ಸೊ ನನ್ನ ವಾಯ್ಸ್ ಹೇಗೆ ಕೇಳಿಸಿದೆ, ಎಷ್ಟು ಕ್ಲಾರಿಟಿಲಿದೆ,
ಏನು ಕತೆ ನನಗಂತೂ ಝೀರೋ, ನಂಗೆ ಏನೂ ಗೊತ್ತಿಲ್ಲ ಈಗ ಹೇಗೆ ನನ್ನ ವಾಯ್ಸ್ ತಗೊಳ್ತಿದೆ ಅಂತ ಹೇಳೋದು. ಬಟ್ ಗೊತ್ತಿಲ್ಲ, ನೋಡೋಣ. ಇದೀಗ ಆ್ಯಕ್ಷನ್, ಅದೇ ನೋಡಿ ಕೆಸಾನ್ ಆ್ಯಕ್ಷನ್ ಅಂತ ಅಲ್ಲ, ಕೆಸಾನ್ ಅಂತೇಳಿ ಬ್ರ್ಯಾಂಡಿಂಗ್ ಆಗಿದೆ ಏನು ಈ ಶರ್ಟ್ ಕ್ಲಿಪ್ಪಿಗೆ. ಆ್ಯಂಡ್ ನೋಡಬೇಕು ಇದ್ರ ಸೌಂಡೆಲ್ಲ ಹೇಗಿರ್ಬೋದು, ಸ್ವಲ್ಪ ನೋಡಿಲಿ ಏನಾದ್ರು ಸೌಂಡ್ಗಳಿರ್ಬೋದು ಗೊತ್ತಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನಾನೀಗ ವ್ಯೂ ಮಾಡ್ತಿರೋ ಆ್ಯಂಗಲ್ ಫುಲ್ ವೈಡ್ ಆ್ಯಂಗಲಲ್ಲಿ ಇದೆ, ಮ್ಯಾಕ್ಸ್ ವೈಡ್ ಆ್ಯಂಗಲು. ಇನ್ನು ಸೊ ಈಗ ನಾನು ಮಾತಾಡ್ತಿರೋದು ಆ್ಯಕ್ಚುಲಿ ಬೋಯಾ ಮೈಕಲ್ಲಿ, ಬೋಯಾ M1 ಮೈಕಲ್ಲಿ. ಕ್ಲಾರಿಟಿ ಹೇಗಿದೆ ಆ್ಯಂಡ್ ಕೆಸಾನ್ ಮೈಕ್ಗಿಂತ ಈ ಮೈಕ್ ಎಷ್ಟು ಕ್ಲಾರಿಟಿಲಿದೆ ಅಂತ ಹೇಳಿದ್ರನ್ನ ನೀವೇ ಆ್ಯಕ್ಚುಲಿ ಅಬ್ಸರ್ವ್ ಮಾಡಿಬಿಟ್ಟು ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಅದ್ರ ಜೊತೆ ಈಗ ನಾನು ವೀಡಿಯೋ ಮಾಡ್ತಿರೋದು ಬಂದುಬಿಟ್ಟು ಮೀಡಿಯಮ್ ಆ್ಯಂಗಲಲ್ಲಿ. ಫಸ್ಟ್ ಮಾಡಿದ್ದು ಅಥವಾ ಕೆಸಾನ್ ಮೈಕ್ ಜೊತೆ ವ್ಲಾಗ್ ಮಾಡ್ಬೇಕಾದ್ರೆ ವೈಡ್ ಆ್ಯಂಗಲಲ್ಲಿ ಮಾತಾಡಿದೆ. ಈಗ ನಾನು ಮೀಡಿಯಮ್ ಆ್ಯಂಗಲಲ್ಲಿ ಬೋಯಾ ಮೈಕ್ ಜೊತೆ ಮಾತಾಡ್ತೀನಿ. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ ಮೈಕ್ ಅಲ್ಲ, ಇನ್ಬಿಲ್ಟ್ ಮೈಕ್ ಜೊತೆ ನ್ಯಾರೋ ಆ್ಯಂಗಲ್ನ ಇಟ್ಬಿಟ್ಟು ಮಾತಾಡ್ತಿರೋದು ಆ್ಯಕ್ಚುಲಿ ಕೆಸಾನ್ ಆ್ಯಕ್ಷನ್ ಕ್ಯಾಮರಾದು ಇನ್ಬಿಲ್ಟ್ ಮೈಕಲ್ಲಿ. ಆ್ಯಂಡ್ ಈಗ ನೀವು ನೋಡ್ತಿರೋ ವ್ಯೂವಿಂಗ್ ಆ್ಯಂಗಲ್ ಕೂಡ ಫುಲ್ ನ್ಯಾರೋದಲ್ಲಿದೆ. ಸೊ ಇದೇ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಬಂದು ವೈಡ್. ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ ಈ ವಾಯ್ಸ್ ಕ್ಲಾರಿಟಿ ಆಗಿರಲಿ ಅಥವಾ ವ್ಯೂವಿಂಗ್ ಆ್ಯಂಗಲ್ಗಳ ಬಗ್ಗೆ ಆಗಿರಲಿ, ವರ್ತ್ ಇರ್ಬೋದಾ ಅಂತ ಏನಾದ್ರು ನಿಮಗೆ ಅನಿಸ್ತಾ ಇದ್ದರೆ ಅಥವಾ ವರ್ತ್ ಇಲ್ಲ ಅಂತ ಏನಾರು ಅನ್ನಿಸ್ತಾ ಇದ್ರೆ ಹಂಗೆ ಕಮೆಂಟಲ್ಲಿ ಹಾಕಿ, ನಮಗೂ ಗೊತ್ತಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇನ್ನೂ ಜಾಸ್ತಿ ಕೊರಿಯೋದು ಬೇಡ, ಬಂದು ಕ್ಯಾಮರಾನ ತಗೊಂಡೋಗಿ ನೀರೊಳಗೆ ಹಾಕೋಣ ವಿತ್ ವಾಟರ್ ಕೇಸಿಂಗ್. ಸೊ ಈ ಆ್ಯಕ್ಷನ್ ಕ್ಯಾಮ್ರಾನ ಈಗ ನಾನು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಕೇಸಿಂಗಲ್ಲಿ ಹಾಕ್ಬಿಟ್ಟು ನೀರೊಳಗೆ ದಹನ ಮಾಡ್ತಾಯಿದ್ದೀನಿ. ನೋಡೋಣ ಜಲಚರಗಳು ಏನಾದ್ರು ಕಾಣಿಸ್ತದ ಅಂತ. ಈ ಕೆಸರು ವಾಪಸ್ ಬಾ. ಹೋಗ್ಬೇಡ, ಕ್ಯಾಮ್ರಾದ ಹತ್ರ ಹೋಗ್ಬೇಡ ಪ್ಲೀಸ್. ಎಸ್. ಸೊ ಈ ಆ್ಯಕ್ಷನ್ ಕ್ಯಾಮರಾನ ತೆಗೆದು ನೀರೊಳಗೆಲ್ಲ ಹಾಕಿ ಟೆಸ್ಟ್ ಎಲ್ಲ ಮಾಡಿ ನೋಡಿದೆ. ಇನ್ನು ಮನೇಲಿ ಹೋಗಿ ಪ್ರೊಸೆಸ್ ಮಾಡ್ಬೇಕಾರೆ ಅಥವಾ ರೆಂಡರಿಂಗ್ ಮಾಡ್ಬೇಕಾರೆ ಗೊತ್ತಾಗುತ್ತೆ ಹೇಗೆ ಕಾಣಿಸ್ತಿತ್ತು ಅಂತ. ಸೊ ಈ ವಿಡಿಯೋದಲ್ಲಿ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕೆಸಾನ್ C6 ಆ್ಯಕ್ಷನ್ ಕ್ಯಾಮರಾ ಇದ್ರ ಬಗ್ಗೆ ಒಂದು ರಿವ್ಯೂ ಅಷ್ಟೇ, ಹೇಗಿದೆ ಅಂತ ಹೇಳೋದು ಆ್ಯಂಡ್ ಹೇಗಿರೋ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳೋದು. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್, ಬಾಯ್.